ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಚಿವ ಸಂಪುಟ ವಿಸ್ತರಣೆ ಆದಂತೆಲ್ಲ ಲಾಭಿ ಒತ್ತಡಗಳು ಕೂಡ ಜಾಸ್ತಿ ಇದೆ. ಅದೇ ರೀತಿ ಈಗ ಹುನಗುಂದ ಶಾಸಕರು ವಿಜಯಾನಂದ ಕಾಶಪ್ಪನವರು ಪರವಾಗಿ ಪಂಚಪೀಠದ ಮಠಾಧೀಶರು ಕೂಡ ಒತ್ತಡ ಹಾಕಿದ್ದಾರೆ ಸರ್ಕಾರದ ಮೇಲೆ. ಇನ್ಫ್ಯಾಕ್ಟ್ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕು ಅಂತ, ಶಾಸಕ ವಿಜಯಾನಂದ ಕಾಶಪ್ಪನವರನ್ನ ಮಂತ್ರಿ ಮಾಡಲೇಬೇಕು ಅನ್ನುವಂತ ಒತ್ತಡ ಜಾಸ್ತಿ ಇದೆ. ಬಾಗಲಕೋಟೆ ಜಿಲ್ಲೆ ಅಂದ್ರೆ ಜಿಲ್ಲಾವಾರು ನೀವು ಕೊಡ್ತೀರಿ ಅಂದ್ರೆ ಆ ಭಾಗದಿಂದ ಕಾಶಪ್ಪನವ್ರಿಗೆ ಕೊಡಬೇಕು ಸಚಿವ ಸ್ಥಾನ ಅನ್ನುವಂತ ಮಹಾಪಟ್ಟು. ಕಾಶಪ್ಪನವರಿಗೆ ಪಂಚಮಸಾಲಿ ಸಮುದಾಯದಿಂದ ಅತಿ ದೊಡ್ಡ ನೇತೃತ್ವ ವಹಿಸಿಕೊಂಡು ಈ ಹಿಂದೆ ಪಾದಯಾತ್ರೆ ಮಾಡಿದ್ರು. ಇಡೀ ಸಮುದಾಯವನ್ನ ಕಟ್ಟಿ ಬೆಳೆಸೋದ್ರಲ್ಲಿ ಅವರ ಇಡೀ ಕುಟುಂಬದ ಪಾತ್ರ ಬಹುದೊಡ್ಡದು. ದಿವಂಗತ ಎಸ್.ಆರ್. ಕಾಶಪ್ಪನವರವರ ಕೊಡುಗೆ ಕೂಡ ಅಪಾರ. ಪಕ್ಷದ ಜೊತೆಗೆ ಪಂಚಮಸಾಲಿ ಸಮುದಾಯವನ್ನ ಕಟ್ಟಿ ಬೆಳೆಸಿರುವ ಹೆಗ್ಗಳಿಕೆ ಇದೆ ಇಡೀ ಕುಟುಂಬಕ್ಕೆ. ಅದರ ಮುಂದುವರಿಸಿಕೊಂಡು ಹೋಗ್ತಾ ಇರುವಂತಹ ಯುವ ನಾಯಕ ವಿಜಯಾನಂದ ಕಾಶಪ್ಪನವರು. ಹಂಗಾಗಿ ಸಚಿವ ಸ್ಥಾನ ಕೊಡಬೇಕು ಅನ್ನೋದು ಸಮುದಾಯದ ಮುಖಂಡರ ನಾಯಕರ ಒತ್ತಡ. ಬಿಜೆಪಿ ಕಡೆಗೆ ಹೋಗ್ತಾ ಇದ್ದ ಸಮುದಾಯವನ್ನ ಕಾಂಗ್ರೆಸ್ ಕಡೆಗೆ ತಿರುಗಿಸಿದ್ದೇ ಕಾಶಪ್ಪನವರ ಕಾರಣ. ಪಾದಯಾತ್ರೆ ನೇತೃತ್ವ ವಹಿಸಿ ಅದರಲ್ಲಿ ಯಶಸ್ವಿಯಾಗಿದ್ರು. ಪಂಚಮಸಾಲಿಗೆ 2A ಮೀಸಲಾತಿ ಬೇಕು ಅಂತ ಅತಿ ದೊಡ್ಡ ಹೋರಾಟ ಆಯ್ತು, ಪಾದಯಾತ್ರೆ ಆಯ್ತು. 100 ಕಿಲೋಮೀಟರ್ ನಡೆದು ಕಾಂಗ್ರೆಸ್ಗೆ ಓಟ್ ತಂದಿದ್ದು ಕೊಟ್ಟಿದ್ದು ಕೂಡ ಇವರೇ. ಉತ್ತರ ಕರ್ನಾಟಕ ಭಾಗದ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ ಅಂತ ಗುರುತಿಸಿಕೊಂಡಿದ್ದಾರೆ. ಹಂಗಾಗಿ ಮುಂಬರುವ ಚುನಾವಣೆಯನ್ನ ನೀವು ಗಮನದಲ್ಲಿಟ್ಕೊಂಡ್ರೆ ಸಚಿವ ಸ್ಥಾನ ಕೊಟ್ರೆ ಅದು ಕಾಂಗ್ರೆಸ್ಗೆ ವರದಾನ ಆಗುವ ಸಾಧ್ಯತೆಗಳಿದೆ. ಹಂಗಾಗಿ ಕಾಂಗ್ರೆಸ್ ಎಷ್ಟು ಮಟ್ಟಿಗೆ ಇದನ್ನ ಗಂಭೀರವಾಗಿ ಪರಿಗಣಿಸಿದೆ ಅನ್ನೋದು ಪ್ರಶ್ನೆ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ಬೇಕಾಗಿತ್ತು, ಜಸ್ಟ್ ಮಿಸ್ ಆಗಿತ್ತು. ಬಟ್ 2ನೇ ಬಾರಿ ಅವಕಾಶ ಕೊಡ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು, ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು. ಅದರಂತೆ ಆ ಮಾತನ್ನ ಉಳಿಸ್ಕೊಳ್ಬೇಕು ಅನ್ನುವಂತಹ ಪಟ್ಟು ಜಾಸ್ತಿ ಆಗ್ತಾ ಇದೆ. ಪಕ್ಷ ನಿಷ್ಠೆ, ಪಕ್ಷದ ಜೊತೆಗೆ ಸಮುದಾಯವನ್ನ ಕಟ್ಟಿ ಬೆಳೆಸಿರುವ ಹೆಗ್ಗಳಿಕೆ, ತಂದೆಯ ಪಾತ್ರ, ಅವರ ಕೊಡುಗೆ ಪಕ್ಷಕ್ಕೆ ಅಪಾರ. ಅದನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇರೋದು ಮಗ ವಿಜಯಾನಂದ ಕಾಶಪ್ಪನವರು. ಈ ನಿಟ್ಟಿನಲ್ಲಿ ಪಂಚಮಸಾಲಿ ಸಮುದಾಯ ಕಾಂಗ್ರೆಸ್ ಜೊತೆಗೇ ನಿಲ್ಲಬೇಕು ಅನ್ನೋದೇನಾದ್ರೂ ಆದ್ರೆ, ಮುಂಬರುವ ಚುನಾವಣೆಗೆ ಅದು ಸಹಕಾರಿ ಆಗಬೇಕು ಅಂದ್ರೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಮಾಡ್ಕೊಳ್ಬೇಕು ಅನ್ನುವಂತ ನಿರೀಕ್ಷೆ ಇದ್ರೆ, ಕಾಂಗ್ರೆಸ್ ಈ ಎಲ್ಲಾ ವಿಚಾರವನ್ನ ಗಮನದಲ್ಲಿಟ್ಕೊಂಡು ಗಂಭೀರವಾಗಿ ಪರಿಗಣಿಸಿ ಪಂಚಮಸಾಲಿ ಸಮುದಾಯದ ನಾಯಕ ಅನಿಸ್ಕೊಂಡಂತಹ ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನ ಕೊಡಲೇಬೇಕಾದಂತಹ ಅನಿವಾರ್ಯತೆ ಇದ್ದಂಗೆ ಕಾಣಿಸುತ್ತೆ. ಬಾಗಲಕೋಟೆ ಭಾಗದಿಂದ ಜಿಲ್ಲಾವಾರು ಸಮುದಾಯವಾರು ಅನ್ನೋದನ್ನ ಹೇಳ್ತಿದ್ದಾರೆ. ಜೊತೆಗೆ ಹೊಸ ಮುಖಗಳಿಗೆ ಆದ್ಯತೆ ಅಂತಿದ್ದಾರೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅಂದುಕೊಂಡಂತ ಅಷ್ಟು ಮಾನದಂಡಗಳನ್ನ ನೋಡಿದ್ರು ಕೂಡ ವಿಜಯಾನಂದ ಕಾಶಪ್ಪನವರಿಗೆ ಅವಕಾಶ ಸಿಗಬಹುದು ಅನ್ನುವಂಥ ನಿರೀಕ್ಷೆಯನ್ನ ಆ ಭಾಗದ ಜನ ಇಟ್ಕೊಂಡಿದ್ದಾರೆ. ಅದೇ ನಿಟ್ಟಿನಲ್ಲಿ ಹೋರಾಟಗಳು ಕೂಡ ಆಯ್ತು, ಪ್ರತಿಭಟನೆ ಆಯ್ತು. ಅದ್ರ ಜೊತೆಗೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತರುವ ಪ್ರಯತ್ನ ಕೂಡ ಆಗಿದೆ. ಇದರ ಜೊತೆಗೆ ಗಮನಿಸಬೇಕಾಗಿರುವ ವಿಚಾರ, ಶಾಸಕ ವಿಜಯಾನಂದ ಕಾಶಪ್ಪನವರ ಪರವಾಗಿ ನಿಂತಿರೋದು ಪಂಚಪೀಠದ ಮಠಾಧೀಶರು. ಹುನಗುಂದ ಶಾಸಕರ ಬೆನ್ನಿಗೆ ನಿಂತ್ಕೊಂಡಿರೋದು ಪಂಚಪೀಠದ ಮಠಾಧೀಶರು. ಕಾಶಪ್ಪನವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಮಠಾಧೀಶರು ಒತ್ತಡ ಹಾಕಿದ್ದಾರೆ. ಕಾಶಪ್ಪನವರ ಬೆನ್ನಿಗೆ ನಿಂತಿರೋದು ಇಡೀ ಪಂಚಮಸಾಲಿ ಸಮುದಾಯ ಮಾತ್ರ ಅಲ್ಲ, ಪಂಚಪೀಠದ ಮಠಾಧೀಶರು ಕೂಡ ಮಾತನಾಡಿದ್ರು. ಸಚಿವ ಸ್ಥಾನ ಕೊಡ್ಲೇಬೇಕು ನೀವು ಅವರಿಗೆ ಅಂತ. ರಂಭಾಪುರಿ ಶ್ರೀ ಸೇರಿದಂತೆ ಪಂಚಪೀಠದ ಮಠಾಧೀಶರ ಒತ್ತಡ ಅದು. ಸಮುದಾಯಕ್ಕೆ ಅಪಾರ ಕೊಡುಗೆ ಕೊಟ್ಟಿದ್ದಾರೆ, ಹಂಗಾಗಿ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ ಮಠಾಧೀಶರು. ಕಾಶಪ್ಪನವರ ಸೇವೆ ಅಪಾರ, ಪಕ್ಷಕ್ಕಾಗಿ ದುಡಿದಿದ್ದಾರೆ, ಪಕ್ಷ ನಿಷ್ಠೆ ಮೆರೆದಿದ್ದಾರೆ. ಸಮುದಾಯಕ್ಕಾಗಿ ಕಾಶಪ್ಪನವರನ್ನ ಮಂತ್ರಿ ಮಾಡಬೇಕು, ಇಡೀ ಸಮುದಾಯ ಕಾಂಗ್ರೆಸ್ ಜೊತೆಗೆ ನಿಂತ್ಕೊಳ್ಬೇಕು ಅಂತ ಅಂದ್ರೆ. ನಿಮ್ಗೆ ನೆನಪಿರ್ಲಿ, ಲಿಂಗಾಯತ ಸಮುದಾಯ ಅತಿ ದೊಡ್ಡ ಸಮುದಾಯ ಅಂತ ಹೇಳ್ತೀವಿ. ಅದರಲ್ಲಿ ಒಳ ಪಂಗಡ ಆಗಿ ಕಾಣಿಸ್ಕೊಳ್ಳೋದು ಪಂಚಮಸಾಲಿ. ಪಂಚಮಸಾಲಿ ನಿಮ್ಗೆ ಲಿಂಗಾಯತ ಸಮುದಾಯದಲ್ಲಿ 60% ಪಂಚಮಸಾಲಿ ಸಮುದಾಯನೇ ಅತಿ ಹೆಚ್ಚಾಗಿ ನೋಡೋದಕ್ಕೆ ಸಿಗುತ್ತೆ. ಸೊ ಅಂಥದ್ದೊಂದು ಸಮುದಾಯದ ಶಕ್ತಿ ಕಾಂಗ್ರೆಸ್ ಜೊತೆಗೆ ಇರಬೇಕಲ್ಲ. ಮುಂಬರುವ ವಿಧಾನಸಭೆ, ಲೋಕಸಭೆ ಚುನಾವಣೆಯಲ್ಲಿ ಇದು ಸಹಕಾರಿ ಆಗಬೇಕು ಅಂತ ಅಂದ್ರೆ ಸಚಿವ ಸ್ಥಾನ ಕೊಡಬೇಕು ಅಂತ. ಪ್ರಮುಖವಾಗಿ 40 ವರ್ಷಗಳ ಇತಿಹಾಸ, ಪಕ್ಷದ ಜೊತೆಗೆ ಪಂಚಮಸಾಲಿ ಸಮುದಾಯದ ಇಡೀ ಸಮುದಾಯ ಕಟ್ಟಿ ಬೆಳೆಸೋದ್ರಲ್ಲಿ ದಿವಂಗತ ಎಸ್.ಆರ್. ಕಾಶಪ್ಪನವರ ಕೊಡುಗೆ ಅಪಾರ. ಅಂಥದ್ರಲ್ಲಿ ಸಮುದಾಯವನ್ನ ಕಡೆಗಣನೆ ಮಾಡ್ದಂಗಾಗುತ್ತೆ. ಈಗ ಸಪೋಸ್ ಸಚಿವ ಸ್ಥಾನ ಕೊಡದೆ ಹೋದ್ರೆ, ನೀವು ಕೊಡಬೇಕು, ಕೊಟ್ಟು ಸಮುದಾಯವನ್ನ ಜೊತೆಗೆ ಇಟ್ಕೊಳ್ಬೇಕು ಅಂತ ಅಂದ್ರೆ ಕೊಡಿ ಅಂತ. ಇನ್ಫ್ಯಾಕ್ಟ್ ರಂಭಾಪುರಿ ಶ್ರೀಗಳು ಸೇರಿದಂತೆ ಪಂಚಪೀಠದ ಮಠಾಧೀಶರು ಕೂಡ ಒತ್ತಡ ಹಾಕಿದ್ದಾರೆ. ಸರ್ಕಾರಗಳು ಮಠಾಧೀಶರು ಹೇಳಿದ್ದಕ್ಕೆ ತಲೆಬಾಗುತ್ತೆ, ನಡೆದುಕೊಳ್ಳುತ್ತೆ. ಈಗ ಮಠಾಧೀಶರ ಒತ್ತಡಕ್ಕೆ ಮಣಿಯತ್ತ ಸರ್ಕಾರ ಅನ್ನೋದು ಪ್ರಶ್ನೆ. ಎಲ್ಲರೂ ವಿಶೇಷವಾಗಿ ಹಾಲಿ ಶಾಸಕರಾಗಿರುವಂತಹ ವಿಜಯಾನಂದರವರಿಗೆ ರಾಜಕೀಯ ಕ್ಷೇತ್ರದಲ್ಲಿ
ಯೋಗ್ಯವಾದ ಸ್ಥಾನಮಾನವನ್ನು ಸಿಗಬೇಕನ್ನುವಂತಹ ಹೃದಯದ ಅಭಿಪ್ರಾಯವನ್ನು ಎಲ್ಲರೂ ವ್ಯಕ್ತ ಮಾಡಿದ್ದಾರೆ. ವಿಶೇಷವಾಗಿ ಹಾಲಿ ಶಾಸಕರಾಗಿರುವಂತಹ ವಿಜಯಾನಂದರವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಯೋಗ್ಯವಾದ ಸ್ಥಾನಮಾನವನ್ನು ಸಿಗಬೇಕನ್ನುವಂತಹ ಹೃದಯದ ಅಭಿಪ್ರಾಯವನ್ನು ಎಲ್ಲರೂ ಬಹುಶಃ ನಮ್ಮೆಲ್ಲ ಪೀಠಾಚಾರ್ಯರ ಅಪೇಕ್ಷೆ ಇದೆ. ಬಹುಶಃ ಇಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ಬಹುಶಃ ಅವರಿಗೂ ಕೂಡ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರ ಬಗ್ಗೆ ಒಲವು ಮತ್ತು ಅಭಿಮಾನ ಬಹಳಷ್ಟು ಇರುವುದನ್ನು ನಾವು ಅವರ ಜೊತೆಗೆ ಮಾತನಾಡುವಾಗ ನಾವೆಲ್ಲ ತಿಳ್ಕೊಂಡಿದೆ. ಆದರೆ ಅವರ ಮನದಾಳದಲ್ಲಿ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರ ಬಗ್ಗೆ ತಮ್ಮ ಒಲವು ಇರುವುದನ್ನು ಸದಾ ನಮ್ಮ ಜೊತೆಗೆ ಮಾತನಾಡಿದಾಗ ಅವರ ಆ ವಿಚಾರಗಳನ್ನು ಪ್ರಸ್ತಾವನೆ ಮಾಡಿದ್ದಾರೆ. ನಾವಿಷ್ಟೇ ಎಲ್ಲ ಜಗಗಳು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು ಡಾಕ್ಟರ್ ಪಕ್ಷದ ಸಂಘಟನೆ ಕೂಡ ಹೆಚ್ಚು ವ್ಯಾಪಕವಾಗಿ ಈ ಭಾಗದಲ್ಲಿ ಉಂಟಾಗಲಿಕ್ಕೆ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರು ಈ ಹಿಂದೆ ಈ ಭಾಗದಿಂದ ಬೆಂಗಳೂರಿನವರೆಗೆ ಮಾಡಿರುವಂತ ಪಾದಯಾತ್ರೆಯೂ ಕೂಡ ಒಂದು ಮುಖ್ಯ ಭಾಗ ಅನ್ನುವಂತಹದ್ದನ್ನ ನಾವು ಹೇಳಲಿಕ್ಕೆ ಮರೆಯುವುದಿಲ್ಲ. ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರಿಗೆ ಬರುವ ದಿನಮಾನಗಳಲ್ಲಿ ಸಚಿವ ಸ್ಥಾನವನ್ನ ಸರ್ಕಾರ ಕಲ್ಪಿಸಿಕೊಡ್ಬೇಕು ಅನ್ನುವಂತಹ ಮಾತನ್ನ ರಂಭಾಪುರಿ ಜಗದ್ಗುರುಗಳವರ ಜೊತೆಗೆ ನಾವು ಕೂಡ ವಿಜಯಾನಂದ ಕಾಶ್ಯಪ್ಪನವರು ಪಂಚಮಸಾಲಿ ಸಮಾಜಕ್ಕೆ ಅಷ್ಟೇ ಅಲ್ಲ, ವೀರಶೈವ ಲಿಂಗಾಯತ ಸಮಾಜಕ್ಕೆ ಅಷ್ಟೇ ಅಲ್ಲ, ಎಲ್ಲ ಸಮಾಜಗಳನ್ನ ಒಂದುಗೂಡಿಸಿಕೊಂಡು ಹೋಗ್ತಕ್ಕಂಥ ಶಕ್ತಿ ಯಾರಿಗೆ ಇದೆ ಅಂತಂದ್ರ ವಿಜಯಾನಂದ ಕಾಶ್ಯಪ್ಪನವ್ರಿಗೆ ಇದೆ. ಅದಕ್ಕೆ ನಾವು ವಿಜಯಾನಂದ ಕಾಶ್ಯಪ್ಪನವರನ್ನ ಮಂತ್ರಿಯನ್ನಾಗಿ ಮಾಡ್ರಿ ಅಂತ ತಿಳ್ಕೊಂಡು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸರ್ಕಾರ ಅವರನ್ನು ಪರಿಗಣಿಸಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಉತ್ತರ ಕರ್ನಾಟಕದೊಳಗೆ ವಿಜಯಾನಂದ ಕಾಶ್ಯಪ್ಪನವರು ಅಂತಂದ್ರೆ ಬಹಳಷ್ಟು ಹೆಸರನ್ನು ಮಾಡಿರ್ತಕ್ಕಂಥ ಯುವ ನಾಯಕ. ಅಂಥ ಯುವ ನಾಯಕನನ್ನು ಬೆಳೆಸ್ತಕ್ಕಂಥ ಕಾರ್ಯ ಸರ್ಕಾರ ಮಾಡಿ ಅವರಿಗೆ ಸಚಿವ ಸ್ಥಾನ ಕೊಡ್ತ